ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ದೇವರಿಗೆ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಆದಮೇಲೆ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ದೇವಸ್ಥಾನ ಉದ್ಘಾಟನೆ ಇತ್ತು. ಅದಕ್ಕೆ ಬರೋಕ್ಕೆ ಹೇಳಿದರು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಇಬ್ಬರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಮ್ಮ ನಿನ್ನೆನೇ ಹೋಗಿದ್ರು, ನಾನು ಅಪ್ಪ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಅವರು ಅಂಗಡಿಗೆ ಹೋದರು. ಇನ್ನು ನಾನು ಅಪ್ಪ ಮಾತ್ರನೇ ಹೋಗ್ತಾ ಇರೋದು, ಯಾರೂ ಬರ್ತಾ ಇಲ್ಲ. ನಮ್ಮ ಊರಿಂದ ನಮ್ಮ ಅಜ್ಜಿ ಮನೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾನೆ ಫಸ್ಟೇ ಎಂಟ್ರೆನ್ಸಲ್ಲೇ ನಮ್ಮ ಅಜ್ಜಿಯವರ ಮನೆ ರಾಮನಹಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದಲ್ಲಿ ಮೊದಲು ನಾನು ಅಪ್ಪ ಪೂಜೆ ಮುಗಿಸ್ಕೊಂಡ್ವಿ. ಅದಾದಮೇಲೆ ಉದ್ಘಾಟನೆ ಆಗ್ತಿರೋ ದೇವಸ್ಥಾನ ಊರು ಒಳಗಡೆ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇದೇನೇ ದೇವಸ್ಥಾನ, ಅದು ಮೇಲ್ಗಡೆ ಕಲಶಗಳಿಟ್ಟಿದ್ದಾರೆ. ಕಲಶದ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂತ ಆ ರೀತಿ ಮೆಟ್ಲು ಕೂಡ ಮಾಡಿದ್ದಾರೆ. ಅಪ್ಪನೂ ನಾನು ಫಸ್ಟು ಕಲಶದ ಹತ್ರ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹತ್ತಿ ಹೋದ್ವಿ ಮೇಲ್ಗಡೆ. ನೋಡಿ, ಇದು ಕಲಶ, ಈ ಥರದ್ದು 2 ಕಲಶನ ಅಕ್ಕಪಕ್ಕ ಇಟ್ಟಿದ್ದಾರೆ. ಅಲ್ಲಿ 2 ದೇವತೆಗಳ ದೇವಸ್ಥಾನನ ಮಾಡಿದ್ದಾರೆ. ಸೊ ನಾವು ಕಲಶಕ್ಕೆಲ್ಲ ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು, ಅಲ್ಲಿಂದ ಇಡೀ ಊರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಂತ್ಕೊಂಡು ಒಂದು 10 ನಿಮಿಷ ಎಲ್ಲ ನೋಡಿಬಿಟ್ಟು ಮತ್ತೆ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದರೆ ನೋಡಿ, ದೇವಸ್ಥಾನ ಇದು ಊರು ಒಳಗಡೆ ಅಕ್ಕಪಕ್ಕ ಮನೆ ಇರೋದ್ರಿಂದ ಅದು ನೀಟಾಗಿ ತೆಗಿಯೋಕ್ಕಾಗ್ತಾಯಿಲ್ಲ. ನೋಡಿ, ದೇವಸ್ಥಾನ ಎಲ್ಲ ಕಲ್ಲಲ್ಲಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಉದ್ಘಾಟನೆ ಇರೋದ್ರಿಂದ ಇಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ದೇವ್ರುಗಳ ಹೆಸರು ಮೊದಲು ಒಂದು ಹಿರಿಯಮ್ಮ ದೇವಸ್ಥಾನ ಮತ್ತು ಅಚ್ಚಾಳಮ್ಮ ದೇವಸ್ಥಾನ ಅಂತ 2 ದೇವ್ರುಗಳ ದೇವಸ್ಥಾನನ ಒಟ್ಟಿಗೆ ಮಾಡಿದ್ದಾರೆ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಪ್ರಸಾದ ವಿನಿಯೋಗ ಕೂಡ ಇತ್ತು. ಕಜ್ಜಾಯ, ಬಾಳೆಹಣ್ಣು ಮತ್ತು ಅನ್ನ ಸಾಂಬಾರು, ಈ ರೀತಿ ವಿಧವಾದ ಅಡುಗೆಗಳೆಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ಬಿಟ್ವಿ. ಹಾಗೆಯೇ ಕಜ್ಜಾಯನ ಮನೆಗೂ ಮಾಡ್ಕೊಡೋಕೆ ಹೇಳಿದ್ರಂತೆ ನಮ್ಮ ಅಜ್ಜಿ ಮನೆಯಲ್ಲಿ, ಮತ್ತು ನಮ್ಮ ಆಂಟಿನೂ ಅದೇ ಊರು ಕೊಟ್ಟಿರೋದ್ರಿಂದ ಇಬ್ಬರೂ ಕಜ್ಜಾಯ ಮಾಡಿದರು. ಸೊ ನಮಗೂ ಕೂಡ ಕೊಟ್ಟರು. ನೋಡಿ, ಒಂದು ಬಾಕ್ಸ್ ಅಷ್ಟು ಕಜ್ಜಾಯ ಕೊಟ್ಟು ಕಳಿಸಿದ್ದಾರೆ ಇಬ್ಬರು ಸೇರಿ. ಅದನ್ನೆಲ್ಲ ನೀಟಾಗಿ ತುಂಬಿ ಎತ್ತಿಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ತೋಟದ ಹತ್ರ ಕೆಲಸ ಇತ್ತು. ತೋಟ ಅಂದರೆ ನಮ್ಮ ಕೈ ತೋಟ ಮಾಡ್ಕೊಂಡಿದ್ದೀವಲ್ಲ ಮನೆ ಹತ್ರ, ಅಲ್ಲಿ ಬೀಜಗಳೆಲ್ಲ ಚೆಲ್ಲೋದಿತ್ತು. ಮಧ್ಯಾಹ್ನನೇ ಬಂದುಬಿಟ್ವಲ್ಲ, ಅಪ್ಪನೇ ಸ್ವಲ್ಪ ಚೆಲ್ಕೊಡಪ್ಪ ಅಂತ ಹೇಳಿದೆ. ಅಪ್ಪ ನೋಡಿ ಚೆಲ್ಕೊಡ್ತಿದ್ದಾರೆ. ಅದನ್ನು 2 ಪಾತಿ ಮಾಡಿಬಿಟ್ಟು ಮೊದಲಿಗೆ ಒಂದು ಪಾತಿಗೆ ಸಬ್ಸಿಗೆ ಸೊಪ್ಪನ್ನ ಚೆಲ್ಲಿಸ್ತಾ ಇದ್ದೀನಿ. ಅದು ನೀಟಾಗಿ ತೆಳ್ಳಗೆ ಹಾಕ್ಕೊಡ್ತಿದ್ದಾರೆ. ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅಪ್ಪನೇ ಈ ಕೆಲಸಗಳೆಲ್ಲ ಅದಕ್ಕೂ ಹೆಲ್ಪ್ ಮಾಡೋದು. ಚೆಲ್ಲಾದಮೇಲೆ ಅದಕ್ಕೆ ನೀಟಾಗಿ ಮಣ್ಣೆಲ್ಲ ಮೇಲೆ ಮುಚ್ಚಿಬಿಟ್ಟು ನೀರಾಗಿ ಹಾಕ್ಬಿಟ್ರೆ ಬೀಜಗಳೆಲ್ಲ ನೀಟಾಗಿ ಮೊಳಕೆ ಬರುತ್ತೆ, ಸೊಪ್ಪು ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದ್ರ ಪಕ್ಕ ಒಂದು ಪಾತಿ ಇತ್ತಲ್ಲ, ಅಲ್ಲಿಗೆ ಪಾಲಕ್ ಸೊಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಅದ್ರ ಬೀಜಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಸೇಮ್ ಅದೇ ಥರನೇ ತೆಳ್ಳಗೆ ಹಾಕಿ ಮೇಲೆಲ್ಲ ಮಣ್ಣು ಮುಚ್ಚಿ ನೀಟಾಗಿ ನೀರನ್ನ ಹಾಕೋತಿದ್ದಾರೆ. ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೂ ಸಾಕು, ನೀವು ಇದೇ ಥರ ಸೊಪ್ಪನ್ನ ಬೆಳ್ಕೊಳ್ಳೋದ್ರಿಂದ ಯಾವುದೇ ಔಷಧಿ ಆಗಲಿ ಉಪ್ಪಾಗಲಿ ಆಗ್ತಾ ಇರೋ ಸೊಪ್ಪು ಸಿಗುತ್ತೆ, ಜೊತೆಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ಅದ್ರ ದಿಬ್ಬ ಇದೆಯಲ್ಲ, ಅದಕ್ಕೆ ಮೂಲಂಗಿ ಬೀಜಗಳನ್ನ ಹಾಕ್ತಾಯಿದ್ದೀನಿ ನಾನೇ. ದಿಬ್ಬ ಕಟ್ಟಿರೋದ್ರಿಂದ ಮಣ್ಣು ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಆ ಮೂಲಂಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಸೊಪ್ಪು, ಹೊರಗಡೆ ಮೂಲಂಗಿ ಬರುತ್ತೆ ಅಂತ ಆ ರೀತಿ ಹಾಕಿದ್ದೀನಿ. ಅದು ಬೆಳೆದ ಮೇಲೆ ನಿಮಗೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ. ಹಾಗೆಯೇ ನಮ್ಮ ತೋಟದಲ್ಲಿ ಸ್ವಲ್ಪ ಟೊಮೊಟೊಗಳು ಹಣ್ಣಾಗಿತ್ತು, ಅದನ್ನೆಲ್ಲ ಕಿತ್ಕೊಬಿಡೋಣ, ಅಡುಗೆಗೆ ಎತ್ತಿಟ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಕಿತ್ತಿಟ್ಕೊತಾ ಇದ್ದೀನಿ. ಸುಮಾರು ಒಂದು 2 kg ಅಷ್ಟು ಸಿಕ್ಕಿದೆ. ನಮ್ಮ ಮನೆ ಹತ್ರ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತರಕಾರಿಗಳನ್ನ ಬೆಳ್ಕೊತೀನಿ. ನೀವು ಅಷ್ಟೇ, ಜಾಗ ಏನಾದರೂ ಇದ್ದರೆ ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಷ್ಟೋ ಜನ ಸಿಟಿಗಳಲ್ಲೇ ಮೇಲ್ಗಡೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡಿಕೊಂಡು ಪಾಟಲ್ಲೆಲ್ಲ ಬೆಳ್ಕೊತಾರೆ. ಹಳ್ಳಿಗಳಲ್ಲಿ ಜಾಗ ಇರೋರು ಈ ಥರ ಬೆಳ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವ. ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬೆಳ್ಕೊತೀನಿ. ಮಾರ್ಕೆಟ್ಗೆ ಹೋಗೋದೇ ಕಡಿಮೆ ನಾನು. ನಮ್ಮ ಹತ್ರ ಯಾವ ತರಕಾರಿ ಸಿಗುತ್ತೆ ಅದನ್ನೇ ಬಳಸ್ಕೊಂಡು ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹೊರತು ಮಾರ್ಕೆಟಿಂದ ತರೋದು ಕಡಿಮೆನೇ. ನೋಡಿ, ಮೆಂತ್ಯ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೊದಲೇ ಚೆಲ್ಲಿಸಿರೋದು.
ಈಗ ಮೆಂತ್ಯ ಇತ್ತು ಅಂತ ಮೆಂತ್ಯ ಚಲಿಸಿರಲಿಲ್ಲ, ಇದು ಸ್ವಲ್ಪ ಖಾಲಿ ಆಗಲಿ ಆಮೇಲೆ ಚಲ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಮೆಂತ್ಯ ಸೊಪ್ಪು ರಾತ್ರಿಗೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲನೂ ಕಿತ್ತಿ ಎತ್ತಿಟ್ಕೊ, ಹಾಗೆಯೇ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಬಿಟ್ರೆ ಅಡುಗೆ ಮಾಡೋವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಗೂ ತೋಟದೊಳಗಡೆನೇ ಕೆಲಸ ಮಾಡ್ಕೋತಾ ಇದ್ವಲ್ಲ, ಇದನ್ನೆಲ್ಲ ಕಿತ್ತಿ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲನೂ ಚೆಲ್ಕೊಂಡಿರ್ತೀನಿ. ಒಂದು ಈ ರೀತಿ ದೊಡ್ಡದಾಗಿದ್ದರೆ ಇನ್ನೊಂದು ಬೀಜಗಳನ್ನ ಹಾಕ್ಸಿರ್ತೀನಿ. ಇದೆಲ್ಲ ಖಾಲಿ ಆಗೋಷ್ಟೊತ್ತಿಗೆ ಅದು ಬಂದಿರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ, ಪಾಲಕು, ಮೆಂತ್ಯ ಯಾವುದನ್ನು ತೊಗೊಳ್ಳೋದಿಲ್ಲ. ಟೊಮೊಟೊ ಬೇಸಿಕ್ಕಾಗಿ ಏನನ್ನು ಬೆಳ್ಕೊಬೋದು ಆರ್ಗ್ಯಾನಿಕ್ಕಾಗಿ ಅದನ್ನೆಲ್ಲ ಬೆಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡಿ ನಮ್ಮ ತೋಟದಲ್ಲಿ ಗುಲಾಬಿ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಾರ್ವೆಸ್ಟ್ ಏನು ಮಾಡ್ಕೊಂಡಿಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.